ಹೈಲೈಟ್ಸ್ ಆಫ್ ದ ಮ್ಯಾಚ್, ಬುಮ್ರಾಗೆ ಸ್ಟ್ಯಾಚು ಎಲ್ಲಿ ಕಟ್ಸೋಣ ಹೇಳಿ, ಬಿಕಾಸ್ ಹೀ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಇನ್ ಇಂಡಿಯನ್ ಟೀಮ್ 100%. ಆ್ಯಂಡ್ ಸೆಕೆಂಡ್, ಈ ಮ್ಯಾಚ್ ಏನಾದ್ರು ಸೋತಿದ್ರೆ 100% ವಿರಾಟ್ ಕೊಹ್ಲಿ ವುಡ್ ಹವ್ ಬೀನ್ ದ ಬಿಗ್ಗೆಸ್ಟ್ ವಿಲನ್ ಬಿಕಾಸ್ ಆಫ್ ಪ್ಲೇಯಿಂಗ್, ಅಂದರೆ ಸ್ಲೋ ನಾಕ್ ಆಡಿದ್ರು ಮತ್ತು ನಮ್ಗೆ ಇನ್ನೂ 20 ರನ್ ಜಾಸ್ತಿ ಬೇಕಾಗಿತ್ತು ಅಂತ. ಆ್ಯಂಡ್ ಫೈನಲಿ ವಿ ಗೆಟ್ ಟು ಸಿ ರಾಹುಲ್ ದ್ರಾವಿಡ್ ಕೈಯಲ್ಲಿ ವರ್ಲ್ಡ್ ಕಪ್ ನೋಡ್ತಾ ಇದ್ದೀವಿ. ಪ್ಲೇಯರ್ ಆಗಂತೂ ಆಗಲಿಲ್ಲ, ಬಟ್ ಇದರಲ್ಲಿ ನೋಡ್ತಾ ಇದ್ವಿ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಮ್ಯಾನ್ 3 ತಿಂಗಳಲ್ಲಿ ಏನೇನೆಲ್ಲ ಆಗ್ಬೋದು ಒಬ್ಬರು ಮನುಷ್ಯನ ಲೈಫಲ್ಲಿ. ಆ್ಯಂಡ್ ಫೈನಲಿ ಈಗಲೂ ನೆನಪಿದೆ, ಅಂದರೆ 2003 ನವಂಬರಲ್ಲಿ ಆ ವರ್ಲ್ಡ್ ಕಪ್ ಸೋತಾಗ ರೋಹಿತ್ ಶರ್ಮಾ ಕಣ್ಣಲ್ಲಿ ಇದ್ದಿದ್ದ ಬೇಜಾರು. ಆ್ಯಂಡ್ ಹಿ ಲಿಟರಲಿ ಡಿಡ್ ನಾಟ್ ಮೂವ್ ಆನ್ ಫ್ರಮ್ ದ ವರ್ಲ್ಡ್ ಕಪ್ ಆ್ಯಟ್ ಆಲ್. ಬಟ್ ಏನು ಗೇಮ್ ಗುರು, ಆನೆಸ್ಟ್ಲಿ ನಿಜ ವರ್ಲ್ಡ್ ಕಪ್ ಹೆಂಗೆ ಅನಿಸುತ್ತೆ ಅಂತಂದರೆ, ಆನೆಸ್ಟ್ಲಿ ಇದು ಡೆಸ್ಟಿನಿ ಆ್ಯಂಡ್ ಗಾಡ್ ನಿಜ. ಬಿಕಾಸ್ 15 ಓವರ್ಗೆ ಲಾಸ್ಟ್ 5 ಓವರ್ಗೆ ಬರೀ 30 ರನ್ ಬೇಕಾಗಿತ್ತು ವಿತ್ ಕ್ಲಾಸನ್ ಆ್ಯಂಡ್ ಮಿಲ್ಲರ್ ಬ್ಯಾಟಿಂಗ್. ಹೆಂಗೆ ಗುರು ಗೆಲ್ಲಕ್ಕಾಗುತ್ತೆ ಈ ಮ್ಯಾಚ್ನ? ಆ್ಯಂಡ್ ಬುಮ್ರಾ ಕಮ್ಸ್ 1 ಓವರ್ 1 ರನ್ಗೆ ಹಾಕಿದ್ದಾರೆ, 1 ವಿಕೆಟ್ ತೆಗೆದು. ಮ್ಯಾನ್, ಹ್ಯಾಟ್ಸ್ ಆಫ್ ಟು ಬುಮ್ರಾ, ಹ್ಯಾಟ್ಸ್ ಆಫ್ ಟು ಜಸ್ಪ್ರೀತ್ ಬುಮ್ರಾ, ನೋ ವರ್ಡ್ಸ್ ಆ್ಯಟ್ ಆಲ್. ಆ್ಯಂಡ್ ಹರ್ಷದೀಪ್ ಕೂಡ ಒಳ್ಳೆ ಅಮೇಝಿಂಗ್ 19th ಓವರ್. ಆ್ಯಂಡ್ ಥ್ಯಾಂಕ್ಫುಲಿ ಸೂರ್ಯಕುಮಾರ್ ಯಾದವ್ ಆ ಕ್ಯಾಚ್ ಹಿಡಿದ್ರು. ಇಲ್ಲಾಂತಂದರೆ ನಿಜ ಎಷ್ಟೇ ಪ್ರಾಕ್ಟೀಸ್ ಮಾಡಲಿ, ಏನೇ ಮಾಡಲಿ, ಎಂಥ ವರ್ಲ್ಡ್ ನಂಬರ್ 1 ಪ್ಲೇಯರು, ಇಲ್ಲಾಂದರೆ ಸ್ಕೂಪು 360 ಡಿಗ್ರಿ ಎಂಥ ಪ್ಲೇಯರ್ ಇದ್ರೂ ಇಟ್ ಈಸ್ ಜಸ್ಟ್ ಡೆಸ್ಟಿನಿ. ಎಫರ್ಟ್ ಹಾಕಬೇಕು. ಅಟ್ ದಿ ಎಂಡ್ ಆಫ್ ದ ಡೇ ದೇವ್ರು ಕೊಟ್ಟರೆ ಕಣ್ಣು ಮುಚ್ಕೊಂಡು ಇಸ್ಕೊಬೇಕು ಅಷ್ಟೇ. ವಾಟ್ ಆನ್ ಅಮೇಝಿಂಗ್ ಗೇಮ್. ಲವ್ಡ್ ಇಟ್ ಟೀಮ್ ಇಂಡಿಯಾ. ಹೋಪ್ಫುಲಿ more ICC trophies to come.